ಅಖಿಲ ಕರ್ನಾಟಕ ಡಾಕ್ಟರ್ ರಾಜವಂಶ ಕನ್ನಡಿಗ ಸೇನೆಯ ರಾಜ್ಯಾಧ್ಯಕ್ಷರು ನಾವು ಎಲ್ಲ ಸಪ್ತಕೋಟಿ ಕನ್ನಡಿಗರಿಗೆ ಡಾಕ್ಟರ್ ರಾಜ್ಕುಮಾರ್ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು. ಇದೇ ಸಂದರ್ಭದಲ್ಲಿ ಒಬ್ಬ ಸಾಮಾಜಿಕ ಕಾರ್ಯಕರ್ತ ಒಬ್ಬ ನಟ ಅಂತ ಹೇಳ್ಕೊಂಡು ಅಣ್ಣವ್ರ ಬಗ್ಗೆ ಒಂದು ಮಾತನ್ನ ಹೇಳ್ತಾರೆ. ಏನಕ್ಕೆ 2 ಎಕರೆ ಜಾಗ ಕೊಡಬೇಕು ಅವ್ರಿಗೆ ಅಂತ ಕೇಳ್ತಾರೆ. ಅವರು ಸಾಮಾಜಿಕ ಕಾರ್ಯಕರ್ತ ಅನ್ನೋ ಕೆಲಸಕ್ಕೆ ನಾಲಾಯಕ ಅವರು. ಚೇತನ್ ಅವರು ಅವರೊಬ್ಬ ನಟ ಆಗೋಕ್ಕೆ ಕಾರಣನೇ ಅಣ್ಣವರು. ಕನ್ನಡ ಚಿತ್ರರಂಗ ಹುಟ್ಟಿರ್ಬೋದು, ಆದರೆ ಕನ್ನಡ ಚಿತ್ರರಂಗವನ್ನ ಬೆಳೆಸಿದ್ದು, ಉಳಿಸಿದ್ದು, ಕಾಪಾಡಿದ್ದು ಡಾಕ್ಟರ್ ರಾಜ್ಕುಮಾರ್ ಅವರನ್ನೋದನ್ನ ಪ್ರಜ್ಞೆಯಲ್ಲಿ ಇಟ್ಕೊಂಡು ಮಾತಾಡ್ಬೇಕು. ನಾಲ್ಗೆ ಇದೆ, ನಾವು ಏನೋ ನಮ್ಗೆ ಪ್ರಜಾಪ್ರಭುತ್ವದಲ್ಲಿ ವಾಕ್ ಸ್ವಾತಂತ್ರ್ಯ ಇದೆ ಅಂದ್ರೆ ವಾಕ್ ಸ್ವಾತಂತ್ರ್ಯ ಇರೋದು ಲಿಮಿಟ್ ಆಗಿದೆ. ಏನ್ ಮಾತಾಡ್ಬೇಕು, ಹಿರಿಯರ ಬಗ್ಗೆ ಏನ್ ಮಾತಾಡ್ಬೇಕು, ಏನ್ ಗೌರವ ಕೊಡ್ಬೇಕು ಅನ್ನೋದು ತಿಳ್ಕೊಳ್ಬೇಕು. ಒಬ್ಬ ಸಾಮಾಜಿಕ ಕಾರ್ಯಕರ್ತ ಅಂದ್ರೆ ಏನು? ನ್ಯಾಯ ಕೊಡಿಸೋದು ಜನಗಳಿಗೆ, ಅನ್ಯಾಯ ಮಾಡೋದಲ್ಲ. ಯಾವ ಸಾಮಾಜಿಕ ಕಾರ್ಯಕರ್ತ ಅಂತ ಹೇಳಿದ್ಯಾ? ನೀನ್ ಏನ್ ಕೆಲಸ ಮಾಡಿದ್ಯಾ? ಸಮಾಜಕ್ಕೆ ಏನ್ ನಿನ್ ಕೊಡುಗೆ ಕೊಟ್ಟವ್ರ ಬಗ್ಗೆ ಮಾತಾಡೋ ಯೋಗ್ಯತೆ ಇದೆಯಾ ನಿನ್ಗೆ? ಏನ್ ನಿನ್ ಕೆಲಸ ಎಷ್ಟಿದೆ ಅಷ್ಟು ಮಾತಾಡ್ಕೊಬೇಕು. ಎಲ್ಲಿಂದನೋ ಬಂದು ನೀನು ಭಾರತ ದೇಶದವನೇ ಅಲ್ಲ, ನಮ್ಮ ಕನ್ನಡಿಗನೇ ಅಲ್ಲ, ನಾಲಾಯಕ ನೀನು ಕನ್ನಡಿಗನಾಗಕ್ಕೆ. ಕನ್ನಡಿಗ ಅಂದ್ರೆ ಅಣ್ಣವರ ಋಣದಲ್ಲಿ ಇವತ್ತು ಇದ್ದಾರೆ ಎಲ್ಲರೂ. ಅಣ್ಣವರಿಲ್ಲ ಅಂದ್ರೆ ಕರ್ನಾಟಕ ಇಲ್ಲ, ಚಿತ್ರರಂಗ ಅಲ್ಲ, ಕರ್ನಾಟಕ ಹೋರಾಟಗಾರರಿಲ್ಲ, ಕನ್ನಡ ಏನ್ ಇವತ್ತು ಉಳಿದಿದೆ ಅಂದ್ರೆ ನಾಡು ನುಡಿ, ಈ ಭಾಷೆಗೆ ಏನು ಸಂಸ್ಕೃತಿ ಎಲ್ಲ ಏನು ಉಳಿದಿದೆ ಅಂದ್ರೆ ಅಣ್ಣವರಿಂದ. ಅಣ್ಣವರು ಬೇರೆ ನಟ ಅಲ್ಲ, ಅವರು ಈ ಒಂದು ಶಕ್ತಿ ಕನ್ನಡಕ್ಕೆ, ಈ ಕನ್ನಡಕ್ಕೆ ಮಾಣಿಕ್ಯ ಅವರು, ಬಂಗಾರದ ಮನುಷ್ಯ ಅವರು, ದೇವತಾ ಮನುಷ್ಯ ಅವರು. ಅವರ ಬಗ್ಗೆ ಮಾತಾಡೋ ಯೋಗ್ಯತೆ ಇದೆಯಾ? ಮೊದಲು ತಿಳ್ಕೊಳ್ಬೇಕದು. ನಾವು ಎಲ್ಲರಿಗೂ ಮರ್ಯಾದೆ ಕೊಡ್ತೀವಿ. ಅಣ್ಣವರು ನಮ್ಗೆ ಕಲ್ಸಿರೋದೇನೆ ಅದನ್ನೇ ಗೌರವ ಕೊಡ್ಬೇಕಂತ. ನೀನ್ ಅವ್ರಿಗೆ ಗೌರವ ಕೊಡೋದಿಲ್ಲ ಅಂದ್ಮೇಲೆ ನಿಮ್ಗೇನ್ ನಾವು ಗೌರವ ಕೊಡೋದು? ಸಾಮಾಜಿಕ ಕಳಕಳೆ ಅದನ್ನ ಮಾಡ್ಬೇಕಾಗಿತ್ತು. ಇಂತ ಅವೇಕಿಳಿಗೆ ತಿಳಿಸ್ಬೇಕಾಗಿತ್ತು ಅಣ್ಣವ್ರ ಬಗ್ಗೆ ಸರ್ಕಾರ. ಇದು ಅದಕ್ಕೆ ಇಂಥವರು ಉಟ್ಕೊಂತ ಇದಾರೆ ಮಾತಾಡೋದಕ್ಕೆ. ಅವ್ರ ಬಗ್ಗೆ ಸರ್ಕಾರ ಇನ್ನ ಪ್ರತಿಯೊಂದು ವಿಷಯ ಅಣ್ಣ ಸಮಾಜ ಸೇವೆ ಮಾಡಿದ್ದಾರೆ. ನಟ ಅಲ್ಲ ಅವರು, ಸಮಾಜ ಸೇವೆ ಏನು ಹುಟ್ಟಿದೆಯೋ ಅದಕ್ಕೆ ದಂತಕಥೆ ಅವರು. ದಾನ ಆಗಿರ್ಬೋದು, ಧರ್ಮ ಆಗಿರ್ಬೋದು, ವಿದ್ಯೆ ದಾನ ಆಗಿರ್ಬೋದು, ಏನೇ ಆಗಿರ್ಬೋದು, ಹೋರಾಟ ಆಗಿರ್ಬೋದು, ಒಂದು ರಾಜ್ಯವನ್ನ ಉಳಿಸ್ಕೊಳ್ಬೇಕು, ಯಾವ ರೀತಿ ಉಳಿಸ್ಬೇಕಂತ ತೋರಿಸಿಕೊಟ್ಟಂತ ಒಂದು ದಂತಕಥೆ ಡಾಕ್ಟರ್ ರಾಜ್ಕುಮಾರ್ ಅವರು. ಅವರ ನಟರು ಅನ್ನೋದನ್ನ ಒಂದು ಸೈಡ್ಗಿಡಿ ನೀವು. ಎಲ್ಲಾ ನಟರು ಯಾರ್ಯಾರೋ ಹೊಟ್ಟೆ ಪಾಡು ಮಾಡ್ಕೊಂತಾರಲ್ವಾ, ಆ ನಟರ ಬಗ್ಗೆ ಸೇರಿಸಿ ನೀನ್ ಮಾತಾಡ್ಬೇಡ. ಏನೋ ಹೇಳ್ತಾ ಇದ್ವಲ್ವಾ, ಆ ನಟರು ಕೊಡ್ಬೇಕಾಗಿತ್ತು, ಈ ನಟರು ಕೊಡ್ಬೇಕು ಅಂತ. ಅಣ್ಣವರು 1954ರಲ್ಲಿ ಚಿತ್ರರಂಗಕ್ಕೆ ಏನ್ ಪಾದಾರ್ಪಣೆ ಮಾಡಿದ್ರು, ಅವರ ಕೊನೆ 2006ರಲ್ಲಿ ಏನು ಅಂತ್ಯ ಮಾಡಿದ್ರು, ಅಲ್ಲಿಂದ ಏನು ಉಳಿಸ್ಕೊಂಡು ಬಂದ್ರು, ಒಂದು ಏನಾದ್ರೂ ನೀವು ಹೇಳ್ತಾ ಇದ್ರಲ್ಲ ನಟರು ಏನಾದ್ರೂ ಉಳಿಸ್ಕೊಟ್ಟಿದ್ದಾರೆ ಅದನ್ನ? ಡಬ್ಬಿಂಗ್ ವಿಷಯ ಆಗಿರ್ಬೋದು, ಎಷ್ಟು ನಟರನ್ನ ಬೆಳೆಸಿದ್ದಾರೆ. ಇವತ್ತು ಡಬ್ಬಿಂಗ್ ಬಂದ್ಬಿಡ್ತು, ಯಾವ ನಟ ಬೆಳೆಯಕ್ಕಾಗ್ತಾ ಇದೆ? ಬೆರಳೆಣಿಕೆ ಎಷ್ಟು ಒಬ್ಬ ನಟ ಬೆಳೆದಿಲ್ಲ ಇದುವರೆಗೂ. ಅಣ್ಣವರು ಇದ್ದಾಗ ಬೆಳೆದಂತ ನಟರು ಬಿಟ್ರೆ ಇವತ್ತು ಯಾವ ನಟನೂ ಓದ್ತಲ್ಲ. ನಿಮ್ಗೂ ಮಾಧ್ಯಮಗಳಿಗೂ ಗೊತ್ತಿರುವಂತ ವಿಷಯನೇ. ಹೋರಾಟಗಳು ಅಣ್ಣವ್ರು ಗೋಕಾಕ್ ಚಳವಳಿ ಏನಂತ ಗೊತ್ತಿದ್ಯಾ ನಿನ್ಗೆ? ಹೋಗ್ಲಿ, ಏನೋ ಸಾಮಾಜಿಕ ಕಾರ್ಯಕರ್ತ ಅಂತ ನಾನು ಹೇಳ್ಕೊಂತೀಯ, ಮತ್ತೆ ಅಹಿಂಸಾವಾದಿ ಅಂತ ಹೇಳ್ಕೊಂತೀಯ. ನೀನು ಅಹಿಂಸಾವಾದಿ ಅಲ್ಲ, ಹಿಂಸಾವಾದಿ. ನೀನು ಹಿಂಸೆಗಳನ್ನೇ ಮಾಡ್ಕೊಂಡು ಬರ್ತಾ ಇದ್ದೀಯ. ಯಾರು 4 ಜನ ಚೆನ್ನಾಗಿದೆ ಅಂದ್ರೆ ಅದು ಚೆನ್ನಾಗಿಲ್ಲ ಅಂತೀಯ, ಯಾವ್ದು ಚೆನ್ನಾಗಿದೆ ಅಂತೀಯ, ಚೆನ್ನಾಗಿಲ್ಲ ಅಂತೀಯ. ನೀನ್ ಏನ್ ಅಹಿಂಸಾವಾದಿ ಆಗೋಕೆ ಲಾಯಕ್ಕೆ ಇಲ್ಲ. ನೀನು ಏನಿದ್ರು ಹಿಂಸಾವಾದಿ ನೀನು. ನೋಡಿ ಚೇತನ್, ಭಾರತ ದೇಶದ ಫಿಲಿಂ ಇಂಡಸ್ಟ್ರಿ ಅಂತಾರೆ ಅಲ್ಲ, ಎಲ್ಲಾ ಪಕ್ಷದವರು, ಎಲ್ಲಾ ರಾಜಕೀಯದವರು, ಎಲ್ಲಾ ಕೂಡ ಅವ್ರನ್ನ ಒಂದು ಹೊಗಳುತ್ತಾರೆ. ನೋಡಿ, ಈ ಮಾಧ್ಯಮಗಳಿಗೂ ಅಷ್ಟೇನೆ, ಮತ್ತೆ ಪತ್ರಿಕೆಗಳಿಗೂ ಅಷ್ಟೇ ಅಣ್ಣವರು ಒಂದು ಕಿವಿ ಮಾತನ್ನು ಹೇಳಿದ್ರು. ಏನಂತ ಗೊತ್ತಾ? ಅಣ್ಣವ್ರಿಗೆ ಆಗ್ಲೇನೆ ಪತ್ರಿಕಾ ಮಾಧ್ಯಮಗಳು ತುಂಬಾ ಹಿಂಸೆ ಕೊಟ್ಟಿತ್ತು. ಆದ್ರೂ ಯಾವತ್ತೂ ನೋವು ಹೇಳ್ಕೊಂಡಿಲ್ಲ. ಆದ್ರೆ ಒಂದು ಕಿವಿ ಮಾತನ್ನು ಹೇಳ್ತಾರೆ, ಪತ್ರಿಕಾ ಮಾಧ್ಯಮ ತಂದೆ ಆದ್ರೆ ಪ್ರಸಾರ ಮಾಧ್ಯಮ ತಾಯಿ. ಇವೆರಡು ಕರೆಕ್ಟ್ ಆಗಿ ನಡ್ಕೊಂಡು ಹೋದ್ರೆ ಮಕ್ಕಳು ಅಂದ್ರೆ ನಾವು ಪ್ರಜೆಗಳು, ಅವರು ಕರೆಕ್ಟ್ ಆಗಿ ನಡ್ಕೊಂಡು ಹೋಗ್ತಾರೆ. ಪ್ರತಿಯೊಂದು ಹಂತದಲ್ಲೂ ಅಣ್ಣವರು ನಿಮ್ಗೆ ಇದು ಕೊಟ್ಟಿದ್ದಾರೆ. ಮಕ್ಕಳನ್ನ ದೇವರು ನೋಡಿದ್ದಾರೆ, ಅಭಿಮಾನಿಗಳನ್ನು ದೇವರು ನೋಡಿದ್ದಾರೆ. ಈಗ ಎಲ್ಲಾ ಸಾಮಾಜಿಕ ನೀವು ಏನೇ ತಗೊಳ್ಳಿ, ನೀವು ಯಾರನ್ನ ತಂದೆ ತಾಯಿನ ತಗೊಳ್ಳಿ, ಅತ್ತಿಗೆನ್ ತಗೊಳ್ಳಿ, ತಮ್ಮನ್ ತಗೊಳ್ಳಿ, ಮಾವನ್ ತಗೊಳ್ಳಿ, ಏನೇ ತಗೊಳ್ಳಿ, ಅದ್ರಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವ್ರು ನೋಡ್ಬೇಕು. ಅವ್ರ ಆದರ್ಶಗಳು, ಸಿನಿಮಾ, ಒಂದೊಂದು ಸಿನಿಮಾ ದಂತಕತೆ ಅವ್ರದ್ದು. ಬೇಡರ ಕಣ್ಣಪ್ಪ ಇಂದ ಶಬ್ದವೇದಿವರೆಗೂ ಅವ್ರದ್ದೆಲ್ಲಾನು ಸಮಾಜ ಸೇವೆ ಕರ್ತವ್ಯಗಳು, ಸಮಾಜಕ್ಕೆ ಕೊಡುಗೆ ಕೊಟ್ಟಿರುವಂತ ಕರ್ತವ್ಯಗಳೇ. ಅವ್ರದ್ದು ಬಿಟ್ರೆ ಏನು ಇಲ್ಲ. ಇಂಥ ಪುಣ್ಯಾತ್ಮನ ಬಗ್ಗೆ ಮಾತಾಡೋದಕ್ಕೆ ನೀನ್ ಯಾರು? ಪ್ರಶ್ನೆ ನಾವು ಕೇಳೋದು, ಯಾರು ನೀನು ಮಾತಾಡೋದಕ್ಕೆ ಏನ್ ರೈಟ್ಸ್ ಇದೆ ನಿನ್ಗೆ? ಏನು ನಿಮ್ಮ ಆಸ್ತಿಯನ್ನ ತಗೊಂಡಿದಾರ? ಏನ್ ನೀನೇನ್ ಕೊಟ್ಟಿದೀಯ? ನೀನ್ ಸಿನಿಮಾ ಹೋಗಿ ಚಿತ್ರರಂಗಕ್ಕೆ ಏನ್ ಕೊಡುಗೆ ನಿಂದು? ನೀನು ಹೀರೋ ಆಗ್ಬೇಕಾದ್ರೂ ಅಣ್ಣವರೇ ಕಾರಣ. ಚಿತ್ರರಂಗನ ಬೆಳೆಸಿದಕ್ಕೆ ಅಣ್ಣ ಇವತ್ತು ನಿಮ್ಮಂತ ಹೀರೋಗಳು ಅವಾಗ ಬೆಳೆದಿದ್ದು. ಇವತ್ತು ಯಾವ ಹೀರೋ ಬೆಳ್ತಾ ಇದ್ದಾರೆ ನೋಡಿ, ನೋಡೋಣ. ದುಡ್ಡಿದ್ರು ಹೀರೋ ಆಗಕ್ ಆಗ್ತಾ ಇಲ್ಲ ಇವತ್ತು. ಏನಕ್ಕೆ ಹೇಳಿ? ಡಬ್ಬಿಂಗ್ ಅನ್ನೋ ಭೂತನ್ ಬಿಟ್ಕೊಂಡ್ರೆ ಯಾವ ಸಿನಿಮಾನು ಸಿಗ್ತಾ ಇಲ್ಲ.
ರಿಮೇಕ್ ಮಾಡ್ಕೊಂಡು ಹೆಂಗೋ ಜೀವನ ಮಾಡ್ತಾ ಇದ್ರು. ಇವಾಗ ರಿಮೇಕ್ ಇಂದಾನೇ ಹೀರೋಗಳಾಗಿರೋದು ಜಾಸ್ತಿ ಜನ, ಸಮಯಕ್ಕಿಂತ ಯಾರು ಹೀರೋಗಳಾಗಿಲ್ಲ ಜಾಸ್ತಿ ಜನ. ಅಂತದನ್ನ ಹಾಳು ಮಾಡಿಕ್ಕಿದ್ರೆ ಅಣ್ಣವರಿದ್ದಾಗ ಅಷ್ಟೇ ಇಟ್ಟು ಬಿಡ್ಬೇಕು ಪರಭಾಷೆಗೆ ಅಂತ ಒಂದು ನಿಲುವನ್ನು ಇಟ್ಟಿದ್ರು ಚಿತ್ರರಂಗಕ್ಕೆ. ಆ ನಿಲುವನ್ನು ನೀವು ಮಾಡಿಸ್ಕೊಂಡು ನೀನು ಹಿಂದೆ ಅನ್ಸೋದಿಕ್ಕೆ ಸಮಾಜ ಕಾರ್ಯಕರ್ತ ಅಂತ ಹೇಳ್ತೀಯಲ್ಲ, ಚಿತ್ರರಂಗದಲ್ಲಿ ದುಡ್ದು ಬಿಟ್ಟೆ ನೀನು ಫಿಗರ್ ಆಗಿರೋದು, ಸೆಲೆಬ್ರಿಟಿ ಆಗಿರೋದು ನೀನು. ಆ ಸೆಲೆಬ್ರಿಟಿಯಲ್ಲಿ ಏನ್ ಚಿತ್ರರಂಗಕ್ಕೆ ಕೊಡುಗೆ ನೀನು? ಯಾರು ನೀನು ಮಾತಾಡೋದಿಕ್ಕೆ ಅವ್ರ ಬಗ್ಗೆ? ನೀನು ಮಾತಾಡೋಕ್ ಯೋಗ್ಯತೆ ಇಲ್ಲ ನಿನಗೆ, ನಿನಗೆ ಕ್ಷಮೆನೆ ಅನ್ನೋದೇ ಇಲ್ಲ ನಿನಗೆ. ನೀನು ನೋಡು, ನೀನು ಮಾತಾಡ್ಬಿಟ್ಟಿದ್ಯಾ, ಅವ್ರ ಬಗ್ಗೆ ಅಣ್ಣವ್ರ ಬಗ್ಗೆ ಯಾರ್ಯಾರು ಮಾತಾಡಿದಾರೋ ಅವರೆಲ್ಲ ಸರ್ವನಾಶ ಆಗಿದ್ದಾರೆ. ನಿನಗೂ ಅದೇ ತರ ಹಾಗೆ ಆಗುತ್ತೆ. ನಾನು ಹೇಳ್ತೀನಲ್ವಾ, ಶ್ರೀಕೃಷ್ಣ ಪರಮಾತ್ಮ ಶಿಶುಪಾಲರಿಗೆ 101 ತಪ್ಪು ಮಾಡಬೇಡ ಅಂತ ಹೇಳ್ಕೊಂಡು ಬರ್ತಾನೆ ಇದ್ರು. ನೀನು ತಪ್ಪುಗಳು ಮಾಡ್ಕೊಂಡೇ ಬರ್ತಾ ಇದ್ದೆ. ಇವತ್ತು ನಿನ್ಗೆ ಶಿಕ್ಷೆ ಆಗ್ಬೇಕಂತ ಅಣ್ಣವ್ರ ಹೆಸರು ಎತ್ಕೊಂಡಿದೀಯ, ನೀನು ಸರ್ವನಾಶ ಆಗ್ತೀಯ, ಅದಂತೂ ಗ್ಯಾರಂಟಿ. ನಾವ್ ಹೇಳ್ತಾ ಇದೀವಿ, ಕ್ಷಮೆನೇ ಇಲ್ಲ. ಏನಕ್ಕಂದ್ರೆ ನಿನ್ನ ಬಿಟ್ಬಿಟ್ಟಿದೀವಿ ಅಂದ್ರೆ, ನಮ್ಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನವನ್ನು ಕೊಟ್ಟಿದ್ದಾರೆ, ಪ್ರತಿಯೊಬ್ಬ ಪ್ರಜೆಗೆ ವಾಕ್ ಸ್ವಾತಂತ್ರ್ಯ ಅಂತ ಕೊಟ್ಟಿದ್ದಾರೆ. ಆ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದ್ದಾರೆ, ನೀವು ಮಾತಾಡಬೇಕಾದಾಗ ಒಂದು ಪ್ರಜ್ಞೆ ಇಟ್ಕೊಂಡು ಮಾತಾಡಿ, ಒಬ್ಬ ವ್ಯಕ್ತಿಗೆ ನೋವಾಗಬಾರ್ದು, ಒಂದು ಸಮಾಜಕ್ಕೆ ನೋವಾಗಬಾರ್ದು, ಹಿರಿಯರಿಗೆ ಗೌರವ ಕೊಡಿ ಅಂತ ಹೇಳಿದ್ದಾರೆ. ಆ ಪುಣ್ಯಾತ್ಮಗೂ ನೀವು ಗೌರವ ಕೊಡ್ತಾರೆ, ಅಣ್ಣವ್ರಿಗೆ ಒಬ್ಬರಿಗೆ ಅಲ್ಲ ಅವಮಾನ ಮಾಡಿ ಪ್ರಜಾಪ್ರಭುತ್ವದಲ್ಲಿ. ನಿನ್ನಂತ ಅವಿವೇಕಿಗಳು ಕರ್ನಾಟಕದಲ್ಲ ಈ ದೇಶದಲ್ಲೇ ಗಡಿ ಪಾರು ಮಾಡಬೇಕು. ನೀನು ಪ್ರದೇಶಿಗ, ನೀನು ಮಾತಾಡಿದ ಇಷ್ಟು ದಿನ ನಾವು ನಿನ್ನೊಬ್ಬ ನಟನಂತ ನೋಡಿದ್ವಿ. ಆ ದಿನಗಳು ಸಿನಿಮಾ ನಾವು 5 ಸಲ ನೋಡಿದ್ದೀವಿ. ಏನಕ್ಕೆ ಒಂದು ನಟನೆಗೆ ಅಣ್ಣವ್ರಿಗೆ ಮರ್ಯಾದೆ ಕೊಟ್ಟು ನೋಡಿದ್ವಿ. ಇವತ್ತು ನೀನು ಯಾರು ನೀನು ಕನ್ನಡ ಅಣ್ಣವ್ರ ಬಗ್ಗೆ ಮಾತಾಡಿದೀಯಾ, ನಿನಗೆ ಕ್ಷಮೆ ಇಲ್ಲ. ನಾವ್ ಹೇಳ್ತಾರೆ, ಅಣ್ಣವ್ರ ಅಂದ್ರೆ ಒಂದು ಜೀವಂತ ದಂತಕತೆ. ಕರ್ನಾಟಕಕ್ಕೆ ಎಲ್ಲ ಸರ್ಕಾರಗಳೇ ಆದಂತಾಯ್ತು ಅಣ್ಣವ್ರಿಗೆ. ಏನ್ ಇವಾಗ ನೀವು ಗೋಕಾಕ್ ಚಳಿಗಾಲ ಅಂದ್ರೆ ಏನ್ ಅನ್ಕೊಂಡ್ಬಿಟ್ಟಿದ್ಯಾ ನೀನು? ಏನೋ ಅಣ್ಣವ್ರು ಬಂದ್ರು ಹೋರಾಟ. ಹಂಗಲ್ಲ. ಸ್ವತಂತ್ರ ಬಂದ ಮೇಲೆ 1947ರಲ್ಲಿ ಕರ್ನಾಟಕದಲ್ಲಿ ನಮಗೆ ಭಾಷೆಗೆ ಮಿತಿ ಇರ್ಲಿಲ್ಲ. ನಮ್ಮ ಭಾಷೆ ಕನ್ನಡ ಅನ್ನೋದು ಇರ್ಲಿಲ್ಲ. ಕೇರಳದಲ್ಲಿ ಕೇರಳ ಭಾಷೆ ಆಗಿತ್ತು, ತಮಿಳುನಾಡಲ್ಲಿ ತಮಿಳು ಭಾಷೆ ಆಗಿತ್ತು, ತೆಲುಗಲ್ಲಿ ತೆಲುಗು ಭಾಷೆ ಆಗಿತ್ತು, ಮರಾಠಿಯಲ್ಲಿ ಅವ್ರ ಮರಾಠಿಗರ ಭಾಷೆ ಆಗಿದೆ. ಆದ್ರೆ ಕನ್ನಡ ನಾಡಲ್ಲಿ ಭಾಷೆನೇ ಇರ್ಲಿಲ್ಲ. ಯಾವ ಭಾಷೆ ಬೇಕಾದ್ರೂ ಮೊದಲಾಗಿತ್ತು. ಆದರೆ ಅಂತದನ್ನ ಕವಿಗಳು, ಸಾಹಿತಿಗಳು ಅಂತ ಪುಣ್ಯಾತುಂಬರು ಅಣ್ಣವ್ರನ್ನ ಅಧ್ಯಕ್ಷರನ್ನು ಮಾಡಿ ಅವರ ನೇತೃತ್ವದಲ್ಲಿ ನಡೆಸಿಕೊಟ್ಟು ನಮಗೆ ತಳಪಾಯವನ್ನ ಹಾಕೊಟ್ರು. ಕನ್ನಡ ಮೊದಲ ಭಾಷೆ ಅಂತ ಬಂದಿದ್ದೆ 1982ರಲ್ಲಿ ಅಣ್ಣವರೇ ಹುಟ್ಟಾಕಿದ್ದು. ಅಂತ ಮಹಾತ್ಮನ ಬಗ್ಗೆ ಮಾತಾಡಿದೀಯಾ, ನೀನು ಸರ್ವನಾಶ ಆಗ್ತೀಯ. ಇನ್ನೊಂದು 3ನೇ 4ನೇ ದರ್ಜೆ ಕಾರ್ಯಕರ್ತರು ಇವಾಗ ಇವು ಏನಿದ್ದಾರೆ ಕೆಲಸ ಮಾಡುವಂತವ್ರು, ಸರ್ಕಾರಿ ಕೆಲಸದಲ್ಲಾಗಿರ್ಬೋದು, ಪ್ರೈವೇಟ್ ಕೆಲಸದಲ್ಲಾಗಿರ್ಬೋದು, ಅಂತ ಕಾರ್ಮಿಕರಿಗೆ ಇವತ್ತು ಲಕ್ಷಾಂತರ ಜನ ಅದೆಲ್ಲ ಮಾಡ್ತಾರೆ. ಏನ್ 3ನೇ 4ನೇ ದರ್ಜೆ ಅಂದ್ರೆ ಇಲ್ಲೇ ಹುಟ್ಟಿ ಇಲ್ಲೇ ಬೆಳೆದಿ. ಅವು ಅಣ್ಣವರು ಯಾವತ್ತೂ ಭಾಷೆಯ ಮಿತಿಯನ್ನಿಟ್ಟಿರ್ಲಿಲ್ಲ. ಕನ್ನಡಿಗರನ್ನ ಪ್ರೀತಿಸ್ತಾ, ಗೌರವಿಸ್ತಾ, ಆರಾಧಿಸ್ತಾ ಪರಭಾಷಿಗರಿಗೂ ಇಲ್ಲಿ ನೆಲೆಯನ್ನು ಕೊಟ್ಟವರು ಅಣ್ಣವರು. ಯಾವತ್ತು ನಮ್ಮ ದೇಶ ಒಕ್ಕೂಟದಲ್ಲಿ ಬೆಳೀತಾ ಇದೆ, ಅದೇ ತರ ಇರ್ಬೇಕಂತ ನೋಡ್ಕೊಂಡಂತವ್ರು ಅಣ್ಣವರು. ಪರಭಾಷಿಗರನ್ನ ಯಾವತ್ತು ವಿರೋಧಿಸಿಲ್ಲ ಅಣ್ಣವರು. ಆದ್ರೆ ಕನ್ನಡ ಬಂದಾಗ ನರನಾಡಿಗಳೆಲ್ಲ ಕುದೀತಾ ಇತ್ತು. ಫಸ್ಟ್ ಕನ್ನಡ, ಆಮೇಲೆ ಎಲ್ಲ ಅಂತ. ಇವತ್ತು ಆಡಿಯೋ ಇದೆ, ಉದಯಶಂಕರ್ ಹತ್ರ ಅಣ್ಣವ್ರು ಮಾತಾಡಿರೋಕೆ. ಯಾಕಂದ್ರೆ ರಾಷ್ಟ್ರ ಜಾಸ್ತಿ ಜನ ಇದ್ರು ರಾಷ್ಟ್ರವಾದಿಗಳು. ಏನು ಕರ್ನಾಟಕ ಒಂದು ಏನು ಕನ್ನಡ ಫಸ್ಟ್ ರಾಷ್ಟ್ರ ನಮ್ಗೆ ಹಂಗೆ ಆದ್ರೆ ಅಣ್ಣ ಹೇಳ್ತಾರೆ, ನಾವು ಕನ್ನಡಾಂಬೆನೆ ಕನ್ನಡ ತಾಯಿ ಅನ್ನಬಾರ್ದು ಅಂದಾಗ ಭಾರತಾಂಬೆನೆ ಆಗ್ತಾರೆ ನಾವು ಕರೆಯಬೇಕು. ಆ ತರ ಮುಖಾಗಿ ಕನ್ನಡವನ್ನು ಪ್ರೀತಿಸಿ ಆರಾಧಿಸಿ ಕನ್ನಡವನ್ನು ಉಳ್ಕೊಟ್ಟಿದ್ದಾರೆ ಅವರು. ಅಂತ ಮಹಾತ್ಮ ಬಗ್ಗೆ ಮಾತಾಡೋ ನೀನು ಒಬ್ಬ ಅವಿವೇಕಿ ನೀನು ಅಷ್ಟೇ. ನೀನು ಏನು ನಿಮ್ಮಂತ ನೀನು ಎಜುಕೇಟೆಡ್ ಅಲ್ಲ, ನೀವು ಅನ್ಎಜುಕೇಟೆಡ್ ಅನ್ನೋದಕ್ಕೂ ವೇಸ್ಟ್. ಅಂತ ಅನಾಲಾಯಕ ಮನುಷ್ಯ ನೀನು. ಅದೇ ರೀತಿ ಅವರು ಉರ್ದು ಬಂದ್ರ ವಿದ್ಯಾರ್ಥಿಗಳು 10-15 ಜನ ಸಾಯ್ತಾರೆ. ಅಂತ ಟೈಮಲ್ಲಿ ಅಣ್ಣವ್ರಿಗೆ ಗೊತ್ತಾಗ ಅಣ್ಣವ್ರು ಬರ್ತಾರೆ, ನಾಳೆ ಬೆಳಿಗ್ಗೆ ಆ ವಾರ್ತೆ ಇಲ್ಲ ನಾನು ಬೀದಿಗಿಳಿಗೆ ಅಂದಾಗ ಇಮಿಡಿಯೇಟ್ ಆಗಿ ಸರ್ಕಾರ ಇವತ್ತೊಂದು ಹೋರಾಟ ಮಾಡಿ ತೋರಿಸಿ ನೋಡೋಣ, ಹಂಗೆ ನಿಲ್ಲಿಸ್ತಾರೆ. ಒಂದೇ ಒಂದು ಕೂಗಿಗೆ ಇವತ್ತು ನಿಲ್ಸಿ ಹೋರಾಟ ನೋಡೋಣ. ಯಾವ ಹೋರಾಟನೂ ನಿಲ್ಸಲ್ಲ, ಸುಮ್ಮನೆ ಇದು ಕೊಟ್ಬಿಟ್ಟು ಅಂತ ಮಾತಾಡೋದು ನೀವು. ಒಂದು ಟಿಪ್ಪು ಬಂದ್ರೆ ಅವತ್ತ ಡಬ್ಬಿಂಗ್ ಮಾಡ್ತೀವಿ ಅಂತ ಬಂದಾಗ ಹಿಂದಿ ಚಿತ್ರವನ್ನು ಹಾಕಿದ್ದು ಡಬ್ಬಿಂಗ್ ಮಾಡಕ್ ಬಿಡೋದಿಲ್ಲ ನಾವು, ಯಾವುದೇ ಕಾರಣಕ್ಕೂ ಬಿಡಲ್ಲ. ಅಂದ್ರೆ ಒಂದೇ ಒಂದು ಮಾತಿಗೆ ಅಲ್ಲೇ ನಿಲ್ದು ಅಂತೊಂದು ಶಕ್ತಿ ಅಂದ್ರೆ ಖಂಡಿತವಾಗ್ಲೂ ಸರ್ವನಾಶ ಆಗ್ತೀಯಾ. ನಿಮ್ಮ ಚೇತನ ಹೇಳೋದಿಷ್ಟೇ, ಕ್ಷಮೆ ಕೇಳಬಾರ್ದಾಗಿತ್ತು ನಿನಗೆ. ಆ 1-2 ಎಕರೆ ಕೊಟ್ಟಿರೋದು ತಪ್ಪು ಅಂತ ಹೇಳ್ತಾ ಇದೆಯಲ್ವಾ, ನಿನಗೆ ತಾಕತ್ತೆ. ನೀನೇ ಒಂದು ಸಮಾಜದ ಬದ್ಧೆ ಅಂತ ಸಾಮಾಜಿಕ ಕಾರ್ಯಕರ್ತ ಅಂತ ಇದ್ದ ನೀನು. ಫ್ರೀಡಂ ಪಾರ್ಕ್ ಅಲ್ಲಿ ಸರ್ಕಾರ ಕೊಟ್ಟಿದೆ, ಹೋರಾಟ ಮಾಡಕ್ ಕೊಟ್ಟಿದೆ. ಇನ್ನೊಂದು ಕುತ್ಕೋ, ನೀವು ಕೊಡವಾಗಿತ್ತು. ನೀವು ಕೊಟ್ಟಿರೋದ ಇಲ್ಲ, ನಾವು ಅವ್ರ ಅಭಿಮಾನಿಗಳು ಬರ್ತೀವಿ. ನೀವು 2 ಎಕರೆ ಕಮ್ಮಿ 250 ಎಕರೆ ಕೊಡಿ ಅಂತ ನಾವು ಮಾತಾಡ್ತೀವಿ. ನಮ್ಗೆ ಹೋರಾಡೋದಕ್ಕೆ ಕೆಪಾಸಿಟಿ ಇದೆ, ನಾವು ಬರ್ತೀವಿ. ಅಲ್ಲಿ ಫ್ರೀಡಂ ಪಾರ್ಕ್ ಅಲ್ಲಿ ನಾವು ಹೋರಾಟ ಮಾಡ್ತೀವಿ. ನಿನಗೆ ತಾಕಿದ್ರೆ ಸುಮ್ಮನೆ ಯಾವ್ದೋ ಒಂದು ಇದು ವಿಡಿಯೋ ಸಿಕ್ಕೋಗ್ಬಿಟ್ಟಿದೆ ಅಂದ್ಬಿಟ್ಟು ಸುಮ್ಮನೆ
ಸಾಮಾಜಿಕ ಇದಾಕೋದಲ್ಲ. ನೀನು ಬಂದು ನಿನಗೆ ಧೈರ್ಯ ಇದ್ರೆ, ನಾನು ಹೇಳ್ಬೇಕು ಅನ್ನೋದಿದ್ರೆ ಫ್ರೀಡಂ ಪಾರ್ಕ್ ಕುತ್ಕೋ, ಇಡೀ ಕರ್ನಾಟಕ ತಿಳಿಸು. ನಾವು ಅದೇ ಇರೋ ಗಂಟ ಅಣ್ಣವರ ರಾಜೀನಾಮೆ ಆಗ್ತಾನೆ ಇರುತ್ತೆ. ಇವು ನಮ್ಮ ಕನಕದಾಸ್ ಬಂದಿರೋ ವಿರೋಧಿಗಳು ಇರಬೇಕಯ್ಯ ಹಂದಿಗಳ ತರ ಅಂತ, ಆ ತರ ನೀವು ಇರಿದ್ರೆ ಬೆಳೆಯ ಹೋಗ್ತಾ ಇರ್ತೀವಿ. ನೀನ್ ಹೇಳಿದ್ದ ಗೌರವ ಕಮ್ಮಿ ಅದರಿಂದ ಹೋಗ್ತಾ ಇರುತ್ತೆ, ಅವ್ರ ಚರಿತ್ರೆಗಳು ಈಚೆದಾನೆ ಇರುತ್ತೆ. ಆದ್ರಿಂದ ನಿನ್ಗೊಂದು ಹೇಳ್ತೀವಿ, ನಿನಗೆ ನೀನ್ ಕ್ಷಮೆ ಕೇಳಿದ್ಯಾ, ಆ ಕ್ಷಮೆ ನಮ್ಗೆ ಬೇಕಾಗಿಲ್ಲ. ನಿನಗೆ ಏನಾದ್ರೂ ಧೈರ್ಯ ತಾಕತ್ತು ಇದ್ರೆ ಫ್ರೀಡಂ ಪಾರ್ಕ್ ಬಾ, ನಾನು ಹೇಳಿರೋದೇ ಕರೆಕ್ಟ್ ಅಂತ ಹೇಳಿ ನೀನು ಹೋರಾಟ ಮಾಡು. ಸರ್ಕಾರದ ವಿರುದ್ಧ ಹೋರಾಟ ಮಾಡಿ ತೋರ್ಸು. ನೀನು ಹೋರಾಟ ಮಾಡಿದ್ರೆ ನಾವು ಇದ್ದೀವಿ, ನಾವು ನೋಡೋಣ. ನಿಮ್ಗೆ ಅಷ್ಟು ಧೈರ್ಯ ಇದೆಯಾ? ಬನ್ನಿ ಹೋರಾಟ. ಯಾವ್ದೋ ಒಂದು ರೂಮಲ್ಲಿ ಕುತ್ಕೊಂಡು ಮೆಸೇಜ್ಗಳು ಹಾಕ್ಬಿಡೋದಲ್ಲ. ಬನ್ನಿ, ಧೈರ್ಯ ಇದ್ರೆ ಬೀದಿಯಲ್ಲಿ ನಿಂತ್ಕೊಂಡು ಹೋರಾಟ ಮಾಡಿ. ಅಣ್ಣವರ ಅಭಿಮಾನಿಗಳು ಯಾವತ್ತೂ ಅಷ್ಟೇ ಏನೋ ತಪ್ಪಾದ್ರೆ ಈಚೆನೆ ಬರೋದು.